ನಮಸ್ಕಾರ ಮೈ ಡಿಯರ್ ಬ್ಯೂಟಿಫುಲ್ ಸೋಲ್ಸ್. ಇವತ್ತು ನಾವು ಪ್ರಕೃತಿಯಲ್ಲಿ ಇರುವ ಸಕಲ ಜೀವಚರಾಚರಗಳಲ್ಲಿ ಪ್ರತಿಯೊಂದು ಕೂಡ ಗುರುವಾಗಿ ಬಂದು ನಮಗೆ ಒಂದೊಂದು ಪಾಠ ಕಲಿಸ್ತಾ ಇರ್ತವೆ. ಸೊ ಅದರಲ್ಲಿ ಒಂದು ಪುಟ್ಟದಾದ ಚಿಕ್ಕ ಹಕ್ಕಿಯ ಬಗ್ಗೆ ನಾನಿವತ್ತು ನಿಮಗೆ ಈ ವಿಡಿಯೋನಲ್ಲಿ ಅದರ ಆಧ್ಯಾತ್ಮಿಕ ತತ್ವ ಸಾರವನ್ನು ತಿಳಿಸಲು ಇಷ್ಟಪಡುತ್ತೇನೆ. ಗುಬ್ಬಚ್ಚಿಯಿಂದ ನಾವು ಏನನ್ನು ಕಲಿಬೋದು ಅಂದರೆ, ಸೂಕ್ಷ್ಮವಾಗಿ ಗಮನಿಸಿ. ಗುಬ್ಬಚ್ಚಿ ಎಂದಿಗೂ ಭವಿಷ್ಯದ ಭಾರ ಹೊತ್ತಿರುವುದಿಲ್ಲ. ಅದು ಇಂದಿನ ಕ್ಷಣದಲ್ಲೇ ಜೀವಿಸುತ್ತದೆ. ಅದಕ್ಕೆ ದೊಡ್ಡ ಅರಮನೆಗಳಿಲ್ಲ, ಅಪಾರ ಸಂಪತ್ತಿಲ್ಲ. ಆದರೆ ಅದರ ಹೃದಯದಲ್ಲಿ ಭಯಕ್ಕಿಂತ ಹೆಚ್ಚು ಸ್ವಾತಂತ್ರ್ಯ ಇರುತ್ತದೆ. ಅದು ಸ್ವತಂತ್ರವಾಗಿ ಹಾರಾಡುತ್ತದೆ. ಪ್ರತಿ ಕ್ಷಣದಲ್ಲಿಯೂ ಕೂಡ ಮಳೆ ಬಂದರೂ ಹಾಡುತ್ತದೆ, ಬೆಳಕು ಬಂದರೂ ಹಾಡುತ್ತದೆ. ಏಕೆಂದರೆ ಅದು ಜೀವನದೊಂದಿಗೆ ಹೋರಾಡುವುದಿಲ್ಲ. ಜೀವನದೊಂದಿಗೆ ಅದು ತನ್ನ ಮೂಲ ಸ್ಥಾನದಲ್ಲಿ ಇದ್ದು ಪ್ರಕೃತಿಯೊಟ್ಟಿಗೆ ತಾನೂ ಒಂದಾಗಿ ಹೋಗುತ್ತದೆ, ತಾನೂ ಒಂದಾಗಿ ಜೀವಿಸುತ್ತದೆ. ಮಾನವನು ಮಾತ್ರ ಎಲ್ಲವನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಅದರಿಂದಲೇ ಅವನಿಗೆ ಆತಂಕ, ಅಶಾಂತಿ, ಭಯ ಹುಟ್ಟುತ್ತದೆ. ಗುಬ್ಬಚ್ಚಿ ನಮಗೆ ಹೇಳುವುದೇನೆಂದರೆ, ನಾವು ಸರಳವಾಗಿ ಜೀವಿಸಬೇಕು, ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಜೀವಿಸಬೇಕು, ಖುಷಿಯಾಗಿರಬೇಕು, ಸರ್ವರೊಟ್ಟಿಗೂ ಶುದ್ಧ ಭಾವದಲ್ಲಿ ಸಜ್ಜನ ಸಾಂಗತ್ಯದಲ್ಲಿ ಇರುವಂತೆ ಯಾವಾಗಲೂ ಗುಂಪಿನಲ್ಲಿ ಇರುತ್ತಾ, ನಾವು ನಾವಾಗಿರುತ್ತಾ ಆ ಪ್ರಕೃತಿಯೊಟ್ಟಿಗೆ, ಪ್ರಕೃತಿ ಎಂಬ ಜೀವನದೊಟ್ಟಿಗೆ ನಾವು ಸಾಗಬೇಕಂತ ತಿಳಿಸುತ್ತೆ. ಹಾಗೆ ಅತಿಯಾದ ಭಾರವನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡ ಅಂತ ಕೂಡ ಹೇಳುತ್ತೆ. ಅದು ಯಾವಾಗಲೂ ಪ್ರಕೃತಿಯೊಟ್ಟಿಗೆ ಒಂದಾಗಿ ಇರುತ್ತದೆ. ತನ್ನ ನಿಜ ಸತ್ವದಲ್ಲಿ ನಿಜವಾದ ಶಾಂತಿ ಎಲ್ಲವನ್ನೂ ಹೊಂದುವುದರಲ್ಲಿ ಇಲ್ಲ ಸ್ನೇಹಿತರೆ. ಯಾವುದಕ್ಕೂ ಬಂದಿಯಾಗದೆ ಹಗುರವಾಗಿ ಬದುಕುವುದರಲ್ಲಿ ಇದೆ ಗುಬ್ಬಚ್ಚಿ ಅಂತ. ಹೃದಯವನ್ನು ಹಗುರವಾಗಿಸೋಣ, ಆಗ ಜೀವನವೇ ಒಂದು ಧ್ಯಾನವಾಗುತ್ತದೆ. ಅನುಭವದ ವಿಷಯದಲ್ಲಿ ಈ ಒಂದು ಗುಬ್ಬಚ್ಚಿಯ ತತ್ವಸಾರ ಎಷ್ಟು ನಿಜ ಮತ್ತು ಅದ್ಭುತವಾದದ್ದು ಮತ್ತು ಸೂಕ್ಷ್ಮವಾದದ್ದು ಅಂತ ನೀವೇ ಕಮೆಂಟ್ನಲ್ಲಿ ತಿಳಿಸಿ ಹೇಳಿ. ಧನ್ಯವಾದ. ಜೈ ಭಾರತ ಮಾತೆ, ಜೈ ಸನಾತನ. ಸರ್ವಂ ಗುರುಚರಣಾರ್ಪಣಮಸ್ತು.